ಮೇ ತಿಂಗಳು ಕೊನೆ ಆಗಿದೆ. ಇವತ್ತು 29. ಜೂನ್ 1ನೇ ತಾರೀಕಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡತಕ್ಕಂಥ ಪೌರ ಕಾರ್ಮಿಕರನ್ನು 2017ರಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಪೌರ ಕಾರ್ಮಿಕರನ್ನ DPS ಮಾಡಬೇಕಂತೇಳಿ ಇಡೀ ರಾಜ್ಯ ಮಟ್ಟಕ್ಕೆ ಒಂದು ಆದೇಶ ಮಾಡಿದರು. ಆ ಆದೇಶವನ್ನು ಬೆಂಗಳೂರು ಮಹಾನಗರ ಪಾಲಿಕೆ ಮುಖ್ಯಮಂತ್ರಿ ಆದೇಶವನ್ನು ಪಾಲಿಸದೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡತಕ್ಕಂಥವ್ರನ್ನ ಮಹಿಳೆಯರೆಲ್ಲರನ್ನೂ ಕೂಡ ಸೇರಿ DPS ಸೇರಿಸಿದ್ದಾರೆ. ಪುರುಷರನ್ನೆಲ್ಲರನ್ನೂ ಕೂಡ ಸೇರಿ ಆಟೋ ಡ್ರೈವರು, ಟಿಪ್ಪರ್ ಡ್ರೈವರು, ಹೆಲ್ಪರ್ನ ಇವರು ತಗೊಂಡೋಗಿ BBMPಯಲ್ಲಿ ಒಂದು SWM ಒಂದು ಸಮಸ್ಯೆಯನ್ನು ಹುಟ್ಟಾಕಿದ್ದಾರೆ. ಆ ಸಮಸ್ಯೆಗೆ ಕಸ ಮನೆ ಸಂಗ್ರಹಣೆ ಮಾಡತಕ್ಕಂಥ ಆಟೋ ಡ್ರೈವರ್, ಟಿಪ್ಪರ್ನವರೆಲ್ಲರೂ ಕೂಡ ಕಂಪನಿಗೆ ವಹಿಸಿ ಅವ್ರ ಕಡೆಯಿಂದ ಸಂಬಳ ಗುತ್ತಿಗೆದಾರರು ಮತ್ತು ಕಂಪನಿ ಅವರು ಸೇರಿ ಪೌರ ಕಾರ್ಮಿಕ ಈ ಆಟೋ ಡ್ರೈವರ್ಗೆ, ಟಿಪ್ಪರ್ ಅವ್ರನ್ನ ಇದು ಮಾಡ್ತಿದ್ದಾರೆ. ನಗರ ಪಾಲಿಕೆಯಲ್ಲಿ ಕೆಲಸ ಮಾಡುವ ಪೌರ ಕಾರ್ಮಿಕರಿಗೆ ಮರಣ ಹೊಂದಾಗ 10 ಲಕ್ಷ ರೂಪಾಯಿ ಕೊಡ್ತಾರೆ. DPS ಅಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಕೊಡ್ತಿದ್ದಾರೆ. ಆಟೋ ಅಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಕೊಡ್ತಾ ಇಲ್ಲ. ಒಂದೇ ಸಮಸ್ಯೆಯಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರನ್ನ 2 ವಿಭಾಗಗಳಾಗಿ ವಿಂಗಡಿಸಿ ಈ ದಲಿತರಿಗೆ ಮೋಸ ಮಾಡತಕ್ಕಂಥ ಒಂದು ದೊಡ್ಡ ಹುನ್ನಾರ ವಹಿಸಿಕೊಂಡು BBMP ಅಧಿಕಾರಿಗಳು ನಮ್ಮನ್ನು 2 ಭಾಗಗಳ ಮಾಡಿದ್ದಾರೆ. ಜೂನ್ 1ನೇ ತಾರೀಕು ಏನಾದರೂ ಕಂಪನಿಯನ್ನು ಇವ್ರನ್ನ ವಹಿಸಿಕೊಂಡಿದ್ರೆ ನಮ್ಮನ್ನ ಕಾರ್ಮಿಕರನ್ನೆಲ್ಲರನ್ನೂ ಕೂಡ DPS, ಈ ಆಟೋ ಡ್ರೈವರ್, ಟಿಪ್ಪರ್ ಡ್ರೈವರ್ನವ್ರನ್ನೆಲ್ಲರೂ ಕೂಡ DPSಗೆ ತಗೊಳ್ಳದೆ ಅವ್ರನ್ನ ಹಾಗೆ ಕಂಪನಿ ತಗೊಂಡ್ರೆ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತಾ ಇದ್ದೀವಿ.